एकदन्ताय विद्महे वक्रतुण्डाय धीमहि तन्नो दन्ती प्रचोदयात्। ओम भूर्भुवस्वः तस्य वितुर्वरेण्यं भर्गो देवस्य धीमहि धियो यो न प्रचोदयात्। ओम महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओम नमो भगवते वासुदेवाय। ओम नमो नारायणाय। ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ನಾಡಿನ ಸಮಸ್ತ ಜನತೆಗೂ ಹಾಗೂ ಪ್ರಿಯ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿಗೆ ಶ್ರೀ ಶುಭಕೃತ ನಾಮ ಸಂವತ್ಸರ ಮುಗಿದು ಶೋಭಾಕೃತ ನಾಮ ಸಂವತ್ಸರ ಪ್ರಾರಂಭವಾಗಲಿದೆ. 21 ಮಾರ್ಚ್ 2023 ಮಂಗಳವಾರ ರಾತ್ರಿ 10:52 ಅಮಾವಾಸ್ಯ ತಿಥಿ ಅಂತ್ಯವಾಗುತ್ತೆ. 10:53 ಪಾಡ್ಯಮಿ ತಿಥಿ ಪ್ರಾರಂಭವಾಗುತ್ತೆ. ಆ ಒಂದು ಸಮಯಕ್ಕೆ ಕುಂಡಲಿ ಹಾಕಿದ್ರೆ ವೃಶ್ಚಿಕ ಲಗ್ನ, ಮೀನರಾಶಿ, ಉತ್ತರ ಭಾದ್ರಪದ ನಕ್ಷತ್ರ 1ನೇ ಪಾದ ಬೀಳುತ್ತೆ. ಹಬ್ಬ ಆಚರಣೆ 22 ಮಾರ್ಚ್ 2023 ಬುಧವಾರ ಸೂರ್ಯೋದಯಕ್ಕೆ ಚೈತ್ರ ಶುದ್ಧ ಪಾಡ್ಯಮಿ ಇರುತ್ತೆ. ಹಾಗಾಗಿ ಹಬ್ಬ ಆಚರಣೆ ಬುಧವಾರ. ಎಲ್ಲರೂ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಬಯಸಿ. ನಿಮಗೆ ನಡೀತಾ ಇರ್ತಕ್ಕಂಥ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಪ್ರಮುಖವಾದದ್ದು. ಈ ಒಂದು ಯುಗಾದಿ ವರ್ಷ ಭವಿಷ್ಯವನ್ನು ನಾವು ಪ್ರಮುಖವಾಗಿ ಪ್ರಪಂಚದ ಆಗು ಹೋಗುಗಳಿಗಾಗಿ ನೋಡ್ತೇವೆ. ಯಾಕಂದರೆ ಚೈತ್ರ ಮಾಸ ವಸಂತ ಋತುವಿನಲ್ಲೇ ಎಲ್ಲವೂ ಹೊಸದಾಗಿ ಆರಂಭವಾಗ್ತಕ್ಕಂಥದ್ದು, ಎಲ್ಲವೂ ಹೊಸದಾಗಿ ಶುರುವಾಗ್ತಕ್ಕಂಥದ್ದು. ಈಗ 2023 ಯುಗಾದಿಯ ಚೈತ್ರ ಶುದ್ಧ ಪಾಡ್ಯಮಿಯ ಕುಂಡಲಿಯ ಆಧಾರದ ಮೇಲೆ ಮುಂದಿನ ಯುಗಾದಿಯವರೆಗೆ ಮಿಥುನ ಲಗ್ನದವರೆಗೆ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ 5 ವಿಚಾರಗಳಲ್ಲಿ ತಿಳ್ಕೊಳ್ಳೋಣ. ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ವಿವಾಹ ಮತ್ತು ಆರೋಗ್ಯ. ಈ ಒಂದು 5 ವಿಚಾರಗಳಲ್ಲಿ ಯಾವ ಯಾವ ಫಲಗಳನ್ನು ನಿರೀಕ್ಷಿಸ್ಬೋದು ಅಂತ ನೋಡೋಣ. ವಿದ್ಯಾಭ್ಯಾಸ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಸಮಯ ಕಂಡು ಬರ್ತಾ ಇದೆ. ಓದಿನಲ್ಲಿ ಹೆಚ್ಚಿನ ಆಸಕ್ತಿ ತೋರ್ತಕ್ಕಂಥದ್ದು, ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆದು ಶಾಲೆಗೆ ಒಳ್ಳೆಯ ಹೆಸರು ಕೀರ್ತಿಯನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಮಿಥುನ ಲಗ್ನದವರು ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಶುಭ ಫಲಗಳನ್ನೇ ನಿರೀಕ್ಷಿಸ್ಬೋದು. ಉದ್ಯೋಗ. ಹೊಸ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ದೊರೀತಕ್ಕಂಥದ್ದು ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದ ಸಮಯ ಕಂಡು ಬರ್ತಾ ಇದೆ. ಯಾರು ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಪ್ರಮೋಷನ್ ದೊರೀತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಉದ್ಯೋಗದ ವಿಚಾರಗಳಲ್ಲಿ ಮಿಥುನ ಲಗ್ನದವರು ಶುಭ ಫಲಗಳನ್ನು ನಿರೀಕ್ಷಿಸ್ಬೋದು. ವ್ಯಾಪಾರ. ಮಿಥುನ ಲಗ್ನದವರಿಗೆ ವ್ಯಾಪಾರದಲ್ಲಿ ಉತ್ತಮವಾದ ಸಮಯ ಕಂಡು ಬರ್ತಾ ಇದೆ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳು ಗಳಿಸ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ವ್ಯಾಪಾರಗಳಲ್ಲೂ ಉತ್ತಮವಾದ ಸಮಯನೇ ಕಂಡು ಬರ್ತಾ ಇದೆ. ಒಟ್ಟಾರೆ ವ್ಯಾಪಾರದ ವಿಚಾರಗಳಲ್ಲಿ ಮಿಥುನ ಲಗ್ನದವರು ಶುಭ ಫಲಗಳನ್ನು ನಿರೀಕ್ಷಿಸ್ಬೋದು. ವಿವಾಹ. ಹೊಸ ಸಂಬಂಧ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಇನ್ನೂ ವಿಳಂಬವಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಅಹಂ ಬರ್ತಕ್ಕಂಥದ್ದು, ಮನಸ್ತಾಪಗಳು ಮೂಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆ ಮಿಥುನ ಲಗ್ನದವರು ವಿವಾಹದ ವಿಚಾರಗಳಲ್ಲಿ ಅಶುಭ ಫಲಗಳನ್ನು ನಿರೀಕ್ಷಿಸ್ಬೋದು. ಆರೋಗ್ಯ. ಮಿಥುನ ಲಗ್ನದವರಿಗೆ ಆರೋಗ್ಯದಲ್ಲಿ ಉತ್ತಮವಾದ ಸಮಯ ಕಂಡು ಬರ್ತಾ ಇದೆ. ಒಟ್ಟಾರೆ ಆರೋಗ್ಯದ ವಿಚಾರದಲ್ಲಿ ಮಿಥುನ ಲಗ್ನದವರು ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು. ಮಿಥುನ ಲಗ್ನದವರಿಗೆ ಯುಗಾದಿಯ ವರ್ಷ ಭವಿಷ್ಯವನ್ನು 5 ವಿಚಾರಗಳಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.